ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಹಾಗೆ ಫೆಬ್ರವರಿ ಮಾರ್ಚ್ 2025ನೇ ವರ್ಷದ ಏನು ಹಣ 4,000 ರೂಪಾಯಿ ಪೆಂಡಿಂಗ್ ಇದೆಯೋ ಆ ಒಂದು ಹಣ ಕೂಡ ಯಾವಾಗಿನಿಂದ ಬಿಡುಗಡೆ ಆಗುತ್ತೆ ಅಂತ ಬಿಟ್ಟು ಸಾಕಷ್ಟು ಜನರು ಈಗಾಗಲೇ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ದೀರಾ. ಸೊ ಅವರೆಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆಯೇ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅತಿ ವೇಗವಾಗಿ ಜಮಾ ಆಗುತ್ತೆ, ಅಂದರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬೇಗ ಜಮಾ ಆಗುತ್ತೆ, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಜನಗಳ ಮೈಂಡ್ ಸೆಟ್ಟಲ್ಲಿದೆ. ಸೊ ಅದೆಲ್ಲದೂ ಕೂಡ ನಿಜನಾ, ಯಾರಿಗೆ ಫಸ್ಟ್ ಜಮಾ ಆಗುತ್ತೆ, ಯಾರಿಗೆ ನೆಕ್ಸ್ಟ್ ಜಮಾ ಆಗುತ್ತೆ, ಸೊ ಇದೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣದ ಕುರಿತು ಫಸ್ಟ್ ನಿಮಗೆ ಮಾಹಿತಿ ಕೊಟ್ಬಿಡ್ತೀನಿ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ಯಾವಾಗ, ಡಿಸೆಂಬರ್ ಅರ್ಧ ತಿಂಗಳಲ್ಲಿ ಜಮಾ ಆಗಿರುವಂಥದ್ದು, ಅಂದರೆ 15ನೇ ತಾರೀಕಿನ ನಂತರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಜಮಾ ಆಗಿರುವಂಥದ್ದು. ಹಾಗೆ ಎಲ್ರಿಗೂ ಕೂಡ ಜಮಾ ಆಯ್ತಾ? ಇಲ್ಲ, ಕೆಲವೊಬ್ಬೊಬ್ಬರಿಗೆ ಪೆಂಡಿಂಗ್ ಇತ್ತು. ಆ ಪೆಂಡಿಂಗ್ ಇರುವಂಥ ಹಣನ ಜನವರಿ ತಿಂಗಳಲ್ಲಿ ಜಮಾ ಮಾಡ್ತಾ ಬಂದರು. ಆಲ್ಮೋಸ್ಟ್ ಆಲ್ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗಿದೆ. ನಿಮಗಿನ್ನೂ 24ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆಯೇ 25ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ 25ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ 2025 ಫೆಬ್ರವರಿ ಹಾಗೆ ಮಾರ್ಚು ಈ 2 ತಿಂಗಳ 4,000 ರೂಪಾಯಿ ಹಣ ಪೆಂಡಿಂಗ್ ಇದೆ. ಹೌದು, ಎಲ್ರಿಗೂ ಕೂಡ ಪೆಂಡಿಂಗ್ ಇದೆ. ಸೊ ಆ ಒಂದು ಹಣನ ಮೊದಲು ರಿಲೀಸ್ನ ಮಾಡಿ ಅದಾದಮೇಲೆ 25ನೇ ಕಂತಿನ ಹಣ ಜನವರಿ ಎಂಡಲ್ಲಿ ಬಿಡುಗಡೆ ಮಾಡುವ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಈಗಾಗಲೇ ನಿಮಗೆ ಇದೆಲ್ಲದೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಆದರೂ ಕೆಲವೊಂದಿಷ್ಟು ಡೌಟ್ಸು ಇರುತ್ತಲ್ಲ, ಆ ಒಂದು ಡೌಟ್ಸಿಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಓಕೆ, ಹಾಗಿದ್ರೆ 2025 ಫೆಬ್ರವರಿ ಹಾಗೆ ಮಾರ್ಚು ಈ 2 ಕಂತಿನ 4,000 ರೂಪಾಯಿ ಹಣ ಯಾವಾಗಿನಿಂದ ಜಮಾ ಆಗುತ್ತೆ ಅಂತೇಳ್ಬಿಟ್ಟು ನೀವು ಕೇಳುವಂಥ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಜನವರಿ 14 ಮಕರ ಸಂಕ್ರಮಣ ಇದೆ. ಸೊ ಬುಧವಾರ, ಮುಂದಿನ ಬುಧವಾರದಂದು ಮಕರ ಸಂಕ್ರಮಣ ಇರೋದ್ರಿಂದ ಆ ಒಂದು ಮಕರ ಸಂಕ್ರಮಣಕ್ಕೆ ನಿಮ್ಗೆಲ್ರಿಗೂ ಕೂಡ 4,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ. ಒಟ್ಟೆ 4,000 ರೂಪಾಯಿ ಜಮಾ ಆಗ್ತಾ ಇದೆ. ಅದು ಕೂಡ ಫೆಬ್ರವರಿ ಹಾಗೆ ಮಾರ್ಚು ಕಂತಿನ ಹಣ ಆಗಿರುತ್ತೆ. ಆ 2 ಕಂತಿನ 4,000 ರೂಪಾಯಿ ಹಣ ಎಲ್ರಿಗೂ ಕೂಡ ಜಮಾ ಆಗುವಂಥದ್ದು. ಹಾಗಿದ್ರೆ ನೀವು ಕೇಳ್ಬೋದು, 25ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಅಂದರೆ ಇದೇ ತಿಂಗಳ ಎಂಡಲ್ಲಿ ನಿಮಗೆ 25ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ಕೆಲವೊಂದಿಷ್ಟು ಜನಗಳಿಗೆ ಡೌಟ್ಸ್ ಇದೆ. ಸೊ ಈ ಒಂದು ಫೆಬ್ರವರಿ ಹಾಗೆ ಮಾರ್ಚು 2 ಕಂತಿನ ಹಣ ಬಿಡುಗಡೆ ಮಾಡ್ತಾರಲ್ಲ, ಆ ಒಂದು ಸಂದರ್ಭದಲ್ಲಿ ಯಾವ ಯಾವ ಜಿಲ್ಲೆಯವರಿಗೆ ಮೊದಲನೇದಾಗಿ ಹಣ ಜಮಾ ಮಾಡ್ತಾರೆ ಅಂತೇಳ್ಬಿಟ್ಟು ಕ್ಯೂರಿಯಾಸಿಟಿ ಇರುತ್ತೆ ಸ್ನೇಹಿತರೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಜಿಲ್ಲೆಯಲ್ಲಿರುವಂಥ ಫಲಾನುಭವಿಗಳಿಗೂ ಕೂಡ ಒಟ್ಟೆ ಜಮಾ ಮಾಡುವಂಥದ್ದು ಸ್ನೇಹಿತರೆ. ಸೊ ಅವರಿಗೆ ಮೊದಲು, ನಿಮಗೆ ಕೊನೆ ಅಂತೇಳ್ಬಿಟ್ಟು ಎಲ್ಲೂ ಕೂಡ ಇರೋದಿಲ್ಲ. ಸೊ ಎಲ್ರಿಗೂ ಕೂಡ ಒಂದೇ ಸಲ ಜಮಾ ಆಗುತ್ತೆ. ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಯ್ತು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗ್ತಾ ಹೋಗುತ್ತೆ. 1,24,00,000 ಫಲಾನುಭವಿಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹಣನ ಪಡ್ಕೊಳ್ತಾ ಇದ್ದೀರಾ. ಪ್ರತಿ ತಿಂಗಳು 2,500 ಕೋಟಿಯಷ್ಟು ಹಣನ ಈ ಒಂದು ಗೃಹಲಕ್ಷ್ಮಿ ಯೋಜನೆಗಂತಾನೆ ಮೀಸಲಿಡಬೇಕಾಗತ್ತೆ. ಸೊ ಹಾಗಾಗಿ ಯಾರಿಗೂ ಕೂಡ ಹಣ ಬಿಡುಗಡೆ ಆಗದೆ ಅಂತೂ ಇರೋದಿಲ್ಲ. ಹಣ ಬಿಡುಗಡೆ ಆದರೆ ಎಲ್ರಿಗೂ ಕೂಡ ಜಮಾ ಆಗುತ್ತೆ. ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆಯಿಂದ ಡಿಲೇ ಆಗಿರ್ಬೋದೇ ವಿನಃ ಸರ್ಕಾರದ ಕಡೆಯಿಂದ ಡಿಲೇ ಆಗಿರೋದಿಲ್ಲ. ಎಲ್ಲರಿಗೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಹಣ ಜಮಾ ಆಗಿರುತ್ತೆ. ಸೊ ಕೆಲವೊಂದಿಷ್ಟು ವಿಡಿಯೋಗಳು ನಾನು ಕೂಡ ನೋಡ್ತಾ ಇದ್ದೀನಿ, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು. ಸೊ ಸ್ನೇಹಿತರೆ, ಈ ಒಂದು 15 ಜಿಲ್ಲೆಗಳಿಗೆ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಹಣ ಜಮಾ ಆಗ್ತಾ ಇದೆ. ಈ ಒಂದು 20 ಜಿಲ್ಲೆಗಳಿಗೆ ನಾಳೆ ಬೆಳಿಗ್ಗೆ 11 ಗಂಟೆಯಿಂದ ಹಣ ಜಮಾ ಆಗ್ತಾ ಇದೆ. ಸೊ ಇದೆಲ್ಲದೂ ಕೂಡ ಫೇಕ್ ನ್ಯೂಸ್. ಸೊ ಈ ಒಂದು 15 ಜಿಲ್ಲೆ, 18 ಜಿಲ್ಲೆ, 20 ಜಿಲ್ಲೆ ಅಂತೇಳ್ಬಿಟ್ಟು ಜಿಲ್ಲೆಗಳನ್ನು ಡಿವೈಡ್ ಮಾಡೋದಕ್ಕೆ ಸರ್ಕಾರ ಹೋಗೋದಿಲ್ಲ ಸ್ನೇಹಿತರೆ. ಆ ರೀತಿಯಾದಂಥ ಪಾಲಿಟಿಕ್ಸ್ನ
ಮಾಡೋದಿಲ್ಲ. ಎಲ್ಲರಿಗೂ ಕೂಡ ಹಣ ಜಮಾ ಮಾಡ್ತಾರೆ. ಹಣಕಾಸು ಇಲಾಖೆ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಕೌಂಟಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಹಣ ಜಮಾ ಆದ ತಕ್ಷಣ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಮಾಡುವ ಪ್ರಕ್ರಿಯೆ ಶುರುವಾಗುತ್ತೆ. ಸೊ ಆಗ ನಿಮ್ಮೆಲ್ರಿಗೂ ಕೂಡ ಹಣ ಜಮಾ ಆಗುತ್ತೆ. ವೆಯ್ಟ್ ಮಾಡಿ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕಂತ ಹೋಗಬೇಡಿ. ಯಾರಿಗೂ ಇನ್ನೂ 25ನೇ ಕಂತಿನ ಹಣ ಜಮಾ ಆಗಿಲ್ಲ. ಹಾಗೆ ಫೆಬ್ರವರಿ ಹಾಗೆ ಮಾರ್ಚ್ 2 ಕಂತಿನ ಹಣ ಕೂಡ ಜಮಾ ಆಗಿಲ್ಲ. ಈಗಾಗಲೇ 24ನೇ ಕಂತಿನ ಹಣ ಏನು ಪೆಂಡಿಂಗ್ ಇದೆಯೋ ಅದೆಲ್ಲದೂ ಕೂಡ ಜಮಾ ಆಗ್ತಾ ಇದೆ. ಕೆಲವೊಬ್ಬೊಬ್ಬರಿಗೆ ಇನ್ನೂ ಕೂಡ ಜಮಾ ಆಗದೆ ಇರೋರು ಹುಡುಕಿ ಈಗ ಜಮಾ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಅದು ಬಿಟ್ಟು ಬೇರೆ ಯಾವ ಹಣ ಕೂಡ ಈಗ ಜಮಾ ಮಾಡಿಲ್ಲ. ಹಾಗೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮೊದಲು ಅಂತ ಎಲ್ಲೂ ಕೂಡ ಇಲ್ಲ. ಸೊ ಆ ರೀತಿ ಮಾಹಿತಿನ ತಲೆಯಲ್ಲಿ ಇಟ್ಕೊಳ್ಳೋದಕ್ಕಂತ ಹೋಗ್ಬಿಡಿ. ಕೆಲವೊಂದಿಷ್ಟು ವಿಡಿಯೋಗಳನ್ನು ನೋಡಿ ನಮಗೆ ಬರೋದೇ ಇಲ್ವೇನೋ, ನಮ್ಮ ಜಿಲ್ಲೆಯಲ್ಲಿ ಇಲ್ವೇ ಇಲ್ಲಲ್ಲ, ಅವ್ರು ಹೇಳಿರೋ ಇದರಲ್ಲಿ ನಮ್ಮ ಜಿಲ್ಲೆ ಮೆನ್ಷನ್ನೇ ಆಗಿಲ್ಲಲ್ಲ, ಸೊ ನಮಗೆ ಲೇಟಾಗಿ ಜಮಾ ಆಗ್ಬೋದೇನೋ, ಮೇ ಬಿ ಬೇರೆಯವರಿಗೆಲ್ಲ ಜಮಾ ಆಗ್ತಾ ಇದೆಯೇನೋ ಇವಾಗ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋದಕ್ಕಂತ ಹೋಗಬೇಡಿ. ಯಾರಿಗೂ ಕೂಡ ಇನ್ನೂ ಹಣ ಜಮಾ ಆಗೇ ಇಲ್ಲ. ಹಣ ಬಿಡುಗಡೆ ಆದ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.